ಓ ಮೈ ಗಾಡ್ ಇದನ್ನ ನಮ್ಮ ಇವಾಗ ಹಿಂಗೆ ಕಾಣ್ತಾ ಇರ್ಬೋದು. ಒಂದು 5-10 ನಿಮಿಷದಲ್ಲಿ ನನ್ನ ಗುರುತಿಡಿಯೋಕ್ಕಾಗದಿರೋ ಥರನೂ ಆಗ್ಬೋದು. ಆದ್ಮೇಲೆ ಹೆಂಗಿರ್ತಾರೆ ನೋಡೋಣ. ಅಷ್ಟು ಖರಾಬ್ ಆಗ್ತೀನಿ ಅನ್ಕೊಂಡಿರ್ಲಿಲ್ಲ ನಾನು. ಎಮ್ಮೆ ತೊಳೆಯೋ ಜಾಗಕ್ಕೆ ಹೋಗ್ತಾ ಇದೀವಿ. ಎಮ್ಮೆ ತೊಳೆಯೋ ಜಾಗಕ್ಕೆ ಹೋಗ್ತಿರೋದಾ? ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸುಮಾರು ದಿನ ಆಯಿತು ನೋಡಿ, ಹುಷಾರಿಲ್ಲ, ಯಾಕೋ ಕಮ್ಮಿನೇ ಆಗ್ತಾ ಇಲ್ಲ. ಅಂದರೂ ಇವತ್ತು ಒಂದು ಹೋಲಿ ಇವೆಂಟಿಗೆ ಹೋಗ್ತಾ ಇದ್ದೀನಿ. ಯೂಶ್ವಲಿ ನನಗೆ ಈ ಥರ ಎಲ್ಲ ಇವೆಂಟಿಗೆ ಹೋಗೋದಾದ್ರೆ ಇಷ್ಟ ಇಲ್ಲ, ಟು ಬಿ ವೆರಿ ಆನೆಸ್ಟ್. ಬಟ್ ನನ್ನ ಫ್ರೆಂಡ್ಸ್ ತುಂಬ ಫೋರ್ಸ್ ಮಾಡ್ತಾಯಿದ್ದಾರೆ. ಆ್ಯಂಡ್ ಅವ್ರು ಫೋರ್ಸ್ ಮಾಡಿದ್ರು ನಾನು ಹೋಗಲ್ಲ. ಬಟ್ ಚಿಕ್ಕದ್ರಿಂದನೂ ನನಗೆ ಈ ಬಲಮ್ಮ ಪಿಚಕಾರಿ ಜೊತೆನೆ ಹಾಡು ಹೇಳ್ಬಿಟ್ಟು ನಿಮ್ಮ ಕಿವಿನ ಡ್ಯಾಮೇಜ್ ಮಾಡಲ್ಲ, ಆ ಹಾಡು ಯಾವಾಗಲೂ ನೋಡ್ತಾ ಇದ್ದೆ ನಾನು ಅವಾಗ ಅನ್ಕೋತಿದ್ದೆ ದೊಡ್ಡೋಳಾದ್ಮೇಲೆ ನಾನು ಇದೇ ಥರ ಹೋಲಿ ಆಡೋದಕ್ಕೆ ಹೋಗ್ಬೇಕು ಅಂತ. ಇಷ್ಟು ವಯಸ್ಸಾದ್ರೂ, ಇಷ್ಟು ಎಮ್ಮೆ ಥರ ಬೆಳೆದ್ರೂ ಇದುವರೆಗೂ ಒಂದ್ಸತಿನೂ ಹೋಲಿ ಇವೆಂಟಿಗೆ ಹೋಗಿಲ್ಲ. ಹೇಗೋ ಅವರು ಹಠ ಮಾಡ್ತಾಯಿದ್ರು ಅಂತ ಹೇಳ್ಬಿಟ್ಟು ನಾನು ಹೋಗೋಣ, ನಾವು ಯಾಕೆ ಹೋಗಬಾರ್ದು ಅಂತ ಹೇಳ್ಬಿಟ್ಟು ಮನಸ್ಸು ಮಾಡಿಬಿಟ್ಟು ಹೊರಟಿದ್ದೀನಿ. ಗೊತ್ತಿಲ್ಲ ಅದು ಹೆಂಗೆ ಟರ್ನ್ ಔಟ್ ಆಗುತ್ತೆ ಅಂತ. ಬಿಕಾಸ್ ಐ ಆಮ್ ಟೋಟಲಿ ಇಂಟ್ರೋವರ್ಟ್ ಪರ್ಸನ್, ಹೊಸ ಜನ ಜೊತೆ ಮಾತಾಡೋಲ್ಲ. ಅದಕ್ಕೆ ನಾವೇ ಒಂದು ಗ್ರೂಪ್ ಮಾಡ್ಕೊಂಡು ನಮ್ಮ ಫ್ರೆಂಡ್ಸೇ ಹೋಗ್ತಾ ಇರೋದು, ನಾವೇ ಮಾತಾಡ್ಕೋಬೋದು ಅಂತ. ನೋಡೋಣ, ನನಗೆ ನನ್ನ ಮೇಲೆ ಕಾನ್ಫಿಡೆನ್ಸ್ ಇಲ್ಲ, ಅಲ್ಲಿ ಹೋಗಿ ಏನು ಮಾಡ್ತೀನಿ ಅಂತ. ಸೈಲೆಂಟಾಗಿ ಒಂದು ಮೂಲೆಯಲ್ಲಿ ಕೂರೋದಾದರೆ ಹೋಗೋ ಅವಶ್ಯಕತೆ ಇಲ್ಲ ಅಂತ ನನಗೂ ಗೊತ್ತು. ಲೆಟ್ಸ್ ಸಿ ಹೌ ಇಟ್ ಗೋಸ್ ಅಂತ. ಇವಾಗ ಹಿಂಗೆ ಕಾಣ್ತಾ ಇರ್ಬೋದು. ಒಂದು 5-10 ನಿಮಿಷದಲ್ಲಿ ನನ್ನ ಗುರುತಿಡಿಯೋಕ್ಕಾಗದಿರೋ ಥರನೂ ಆಗ್ಬೋದು, ಆಗದೇನೂ ಇರ್ಬೋದು. ನೋಡೋಣ ಏನಾಗುತ್ತೆ. ಇವಾಗ ಹಿಂಗಿದ್ದಾರೆ, ಸ್ವಲ್ಪ ಹೊತ್ತಾದ್ಮೇಲೆ ಹೆಂಗಿರ್ತಾರೆ ನೋಡೋಣ. ನಾನು ಸುಮಾರು ದಿನದಿಂದ ಕಾಣಿಸ್ತಿರ್ಲಿಲ್ಲ. ಏನಂತಾರೆ ಅದು, ಹೈಬರ್ನೇಷನಲ್ಲಿದ್ದೆ ನಾನು. ಇವಾಗ ಎದ್ದು ಬಂದಿದ್ದೀನಿ. ಸೊ ಐ ಆಮ್ ಫುಲ್ ಆ್ಯಕ್ಟಿವ್ ನಾವು. ಹುಷಾರಿರಲಿಲ್ಲ. ನಾವು ಫಸ್ಟ್ ತುಂಬಾ ಆಡ್ಬಿಟ್ಟಿದ್ದೀವಿ. ನಾವಿವಾಗ ಹೋಲಿ ಆಡಿದ್ದು ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ? ಕಾರೇಕುರ, ಮೈಸೂರು ಹಿಡನ್ ಜೆಮ್. ಈ ಆಗಿರೋ ಕೊಳೆನ ಮನೆಗೆ ಹೋಗಿ ಸ್ನಾನ ಮಾಡಿದ್ರೆ ಸಿಂಟೆಕ್ಸ್ ಖಾಲಿ ಆಗುತ್ತೆ ಅಂತ ನಾವು ಒಂದು ವಾಟರ್ ಪ್ಲೇಸ್ನ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಎಮ್ಮೆ ತೊಳೆಯೋ ಜಾಗಕ್ಕೆ ಹೋಗ್ತಾ ಇದೀವಿ. ಎಮ್ಮೆ ತೊಳೆಯೋ ಜಾಗಕ್ಕೆ ಹೋಗ್ತಿರೋದಾ? ಓ ಮೈ ಗಾಡ್, ಗೊತ್ತಿರಲಿಲ್ಲ ನನಗೆ. ಸುಮಾರು ಜನ ಇದ್ದಾರೆ ಗೈಸ್, ನಾವು ಮಾತ್ರ ಅಂದ್ಕೊಂಡಿದ್ವಿ. ಇದೇನು ಹಿಡನ್ ಜೆಮ್ ಅಲ್ಲ, ಎಲ್ರಿಗೂ ಗೊತ್ತು, ಊರವ್ರಿಗೆಲ್ಲ ಗೊತ್ತು ಅನ್ಸುತ್ತೆ ಈ ಪ್ಲೇಸ್ ಅಲ್ವಾ? ಇವಾಗ ಹಿಂಗಿದ್ದೀವಿ. ಇವಾಗ ನೋಡಿ ಸ್ನಾನ ಮಾಡ್ಕೊಂಡು ಪ್ರಮೋಷನ್ಗೆ ಯಾರೋ ವಿಡಿಯೋ ಕೊಡದೇ ಇರೋದ್ರಿಂದ ನಾನೇ ಒಂದು ಸೋಯಾ ಸ್ಟಿಕ್ ಅನ್ನೋ ಒಂದು ಏನು ಹೇಳೋದು ಇದಕ್ಕೆ, ಪೇಡ್ ಅಲ್ಲ, ನಾವು ಯಾರು ನಮಗೆ ಕೊಡ್ತಾ ಇಲ್ವಲ್ಲ, ಅದಕ್ಕೆ ನಾವೇ ತಗೊಂಡು ರಿವ್ಯೂ ಮಾಡಿದ್ರೆ ಹಂಗಾದರೂ ಯಾರಾದರೂ ಕೊಡಲಿ ಅಂತ. ತುಂಬ ಚೆನ್ನಾಗಿದೆ. ಬರೀ 5 ರೂಪಾಯಿ ಅಷ್ಟೇ. ಟ್ರೈ ಮಾಡಿ ಒಂದ್ಸತಿ. ಆ ದಿನ ಬರುತ್ತೆ ಅಂತ ಅನ್ಕೋತೀವಿ, ನೋಡೋಣ ಗೈಸ್. ಹೇಳಿದೆ ಒಂದು ಒಳ್ಳೆ ಇವೆಂಟ್ ಇದೆ, ಬಾ ಹೋಗೋಣ ಅಂತ. ಅವಳು ಬರಲ್ಲ ಅಂತಿದ್ಲು. ಸ್ಟಿಲ್ ಏನಾದರೂ ಬಂದಿಲ್ಲ ಅಂತಿದ್ಲು, ಉಳ್ಕೊಂಡು ಸತ್ತೋಗ್ಬಿಟ್ಟಿರೋಳು ಫಾರ್ ಶೋರ್. ನಾನು ಆ್ಯಕ್ಚುಲಿ ಇಂಟ್ರೋ ವಿಡಿಯೋ ತೆಗಿವಾಗ ಹೇಳಿದೆ, ಸಖತ್ತಾಗಿತ್ತು, ಹೋಗಿಲ್ಲ ಅಂದರೆ ಮಿಸ್ ಮಾಡ್ಕೋತಾ ಇದ್ದೆ. ಅದಕ್ಕೆ ಹೇಳೋದು, ಹೋಗೋಕ್ಕೂ ಮುಂಚೆ ಬರಲ್ಲ ಅನ್ಬಾರ್ದು. ಇದನ್ನ ಇಲ್ಲ ಬಾ
ಏನಲ್ಲ ಗೊತ್ತಾಯ್ತು. ಒಂದ್ ಎಮ್ಮೆ ಗೊತ್ತು, ಇನ್ನೊಂದ್ ಎಮ್ಮೆ ಅಂತ ಮತ್ತೆ ನಿನ್ನ ಸುಮ್ನೆ ಬಿಡ್ತು. ಅವ್ನು ಕರೆ ಎಮ್ಮೆ ಅವನು. ನಾವಿವಾಗ ನಮ್ಮ ಮುಖದಲ್ಲಿರೋ ಕಲರ್ಸ್ನೆಲ್ಲ ಆದಷ್ಟು ತೆಗ್ದಿದ್ದೀವಿ. ಕೆಲವೊಬ್ಬರಿಗೆ ಅದು ಸಾಧ್ಯ ಆಗಿಲ್ಲ. ಇವ್ರು ಸ್ನಾನ ಮಾಡಿದ್ರು ಮುಖದಲ್ಲಿ ಒಂದಷ್ಟು ಕಲರ್ ಎಲ್ಲಿ ತೋರಿಸಿ ಮೇಡಮ್, ಸ್ವಲ್ಪ ಅದು ಹೋಗ್ತಾ ಇಲ್ಲ, ಯಾರೋ ಬೇರೆಯವ್ರು ರುಚಿಬಿಟ್ಟಿದ್ದಾರೆ. ಇಲ್ಲೆಲ್ಲ ಇದೆ ನಮ್ಮ ಇವಾಗ ನಾವು ಊಟ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಟೈಮ್ ಇವಾಗ 5:30, ಲಂಚೇ ಮಾಡಿಲ್ಲ ನಾವಿನ್ನು. ಊಟ ಸಿಗುತ್ತೆ, ಅಲ್ಲಿ ನಿಂತುಬಿಟ್ಟು ತಿಂತೀವಿ, ಅಷ್ಟು ಬರ್ಗೆಟ್ಟಿದೀವಿ. ಹೌದು. ಹೊಟ್ಟೆ ಹಸಿತೈತೆ. ಬೇರೆ ಏನಾದ್ರು ಹೇಳೋದುಂಟಾ ವ್ಲಾಗ್ ನಮ್ಮ ವ್ಯೂವರ್ಸ್ಗೆ? ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಒತ್ತಿ. ಇನ್ನೊಂದೇನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್, ಲೈಕ್ ಎಲ್ಲ ಅಂಡ್ ಮಾಡಿ. ಸಬ್ಸ್ಕ್ರೈಬ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಯಾವುದಾದ್ರೂ ಎತ್ಕೊಂಡು ಅಡುಗೆ ಮಾಡೋ ಹೋಟೆಲ್ ಇದು. ಸಕ್ಕತ್ತಾಗಿದೆ. ಸೂಪ್ ತಗೊಂಡಿದ್ದೀವಿ, ಮಟನ್ ಕಾಲ್ ಸೂಪ್. ಅರೆ ಕಾಲು ಯಾರು ತಿನ್ನೋರು ಇಲ್ದಿರೋದ್ರಿಂದ ಪ್ಲೈನ್ ಸೂಪ್ ತಗೊಂಡಿದ್ದೀವಿ. ಹೌದು. ಸೂಪ್ ಹೇಗಿದೆ? ಸಕ್ಕತ್ತಾಗಿದೆ. ಸೂಪ್ ತುಂಬಾ ಚೆನ್ನಾಗಿದೆ. ಅವ್ರು ತಪ್ಪು ತಿಳ್ಕೊಂಡು ಅದಕ್ಕೆ ನಾನು ತೋರಿಸ್ಬಿಡ್ತಿದ್ದೀನಿ. ಸೂಪ್ ಇದು, ಬೇರೆ ಏನೂ ಅಲ್ಲ. ಇವಾಗಷ್ಟೇ ಊಟ ಮಾಡುವಾಗ ಬಂದಿದ್ದೀವಿ ಸಲೂನ್ಗೆ. ಅದು ಅಳ್ದು ಹೋಗ್ತಾ ಇಲ್ಲ. ತುಂಬ ಟ್ರೈ ಮಾಡಿದ್ವಿ, ಅದು ಹೋಗ್ತಾನೆ ಇಲ್ಲ. ಸೊ ಬ್ಲೀಚ್ ಮಾಡಿಸೋಣ ಅಂತ ಕರ್ಕೊಂಡ್ಬಂದಿದ್ದೀವಿ. ನಂದು ಹೋಗಿದೆ, ಸ್ವಲ್ಪ ಇಲ್ಲಿದೆ. ಇವ್ರಿಗೂ ಅಷ್ಟೇ ಬ್ಲೀಚ್ ಮಾಡಿಸ್ಬೇಕು. ಸೊ ಇವರಿಬ್ಬರಿಗೂ ಬ್ಲೀಚ್ ಮಾಡಿಸೋದಕ್ಕೆ ಎಷ್ಟೇ ಟ್ರೈ ಮಾಡಿದ್ರು ಇದು ಮತ್ತು ಸೋನು ಮುಖ ತೋರಿಸು ಇದು ಎಲ್ಲ ಹೋಗ್ತಾ ಇಲ್ಲ. ಅವಳದು ಸ್ವಲ್ಪ ಹೋಗ್ತಾ ಇಲ್ಲ. ಸೊ ಬ್ಲೀಚ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ನನಗೇನು ಬೇಡ, ಬಟ್ ಇವಳಿಗೆ ಹನುಮಾನ್ ಥರ ಕಾಣ್ತಾ ಇದ್ದಾಳೆ. ಸೊ ಬ್ಲೀಚ್ ಮಾಡಿಸೋಣ ಅಂತ ಕರ್ಕೊಬಂದಿದ್ದೀವಿ ಪಾರ್ಲರ್ಗೆ. ಇದಾಗಿತ್ತು ನಮ್ಮ ಹೋಲಿ ವ್ಲಾಗ್. ಇಷ್ಟ ಆದರೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಹೇಳು ಸಬ್ಸ್ಕ್ರೈಬ್ ಮಾಡಿ.